ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನಿದ್ದೀನಿ ನಿಮ್ಮ ಜೊತೆಗೆ ಆದರ್ಶಿನಿ. ಹಾಗೆ ಇವತ್ತು ನಾವು ಮಾತಾಡ್ತಿರೋದು ಇದೇ ತಿಂಗಳು 18ನೇ ತಾರೀಕು ರಿಲೀಸ್ ಆಗ್ತಿರುವಂತಹ ಚಿತ್ರದ ಬಗ್ಗೆ. ಸೊ ಚಿತ್ರದ ನಟ ಪ್ಲಸ್ ನಿರ್ಮಾಪಕರು ಇದ್ದಾರೆ. ಫಸ್ಟ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಮಾಡ್ತೀನಿ. ನಮಸ್ತೆ, ಹೇಗಿದ್ದೀರಾ? ಸುನಾಮಿ ಕಿಟ್ಟಿ ಅವರೇ, ಎಲ್ಲೋಗಿದ್ರಿ ಇಷ್ಟು ದಿನ? ಸುನಾಮಿ ಬರೋದು ಲೇಟ್ ಅಲ್ವಾ, ಹಂಗೆ ಲೇಟಾಗಿ ಬರ್ತಾ ಇದೀನಿ. ಲೇಟಾಗಿ ಬರ್ತೀರಾ? ಬಂದ್ರು ಅದೇ ಹೇಳ್ತಾರ, ಲೇಟಾಗಿ ಬಂದ್ರು, ಲೇಟೆಸ್ಟ್ ಆಗಿ ವಿತ್ ಆಲ್ ದ ಅಬ್ಬರ ಬರ್ತಾ ಇದ್ದೀನಿ ಅಂತಿದ್ರು. ಸೂತ್ರ ಕಟ್ರೆ ಗಾಳಿ ಪಟ, ಸುನಾಮಿ ಬಂದ್ರೆ ಧೂಳಿ ಪಟ. ಇಂಥ ಪಂಚಿಂಗ್ ಫುಲ್ ಕಾರ್ಯಕ್ರಮದಲ್ಲಿ ಇದ್ದೇ ಇರುತ್ತೆ. ಅಂಡ್ ಚಿತ್ರದ ನಿರ್ಮಾಪಕರಾದಂತಹ ಮೂರ್ತಿ ಸರ್ ಇದ್ದಾರೆ. ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ಅಲ್ಲ, ನೀವು ಹ್ಯಾಪಿ ಆಗಿದ್ದೀರಾ ಅಂದ್ರೆ ಚಿತ್ರ ಔಟ್ಪುಟ್ ಚೆನ್ನಾಗಿ ಬಂದಿದೆ. ಹ್ಯಾಪಿ ನಿರ್ಮಾಪಕರು ಹ್ಯಾಪಿ ಆಗಿರ್ಬೇಕು. ಸೊ ನಾವು ಮಾತಾಡ್ತಿರೋದು ಕೋರಾ ಚಿತ್ರದ ಬಗ್ಗೆ. ಬುಡಕಟ್ಟು ಜನಾಂಗದವರ ಬದುಕನ್ನ ಒಂದು ಎಳೆಯಲ್ಲಿ ಕಟ್ಟಿಕೊಂಡಂತಹ ಚಿತ್ರ. ನಿಮ್ ದೊರೆ ಗರ್ಜಿಸಿದ್ರೆ ಕಾಡ್ ಮಾತ್ರ ಅದ್ರೋಗುತ್ತೆ, ಈ ಸುನಾಮಿ ಗರ್ಜಿಸಿದ್ರೆ ಕಾಡು ನಾಡು ಎಲ್ಲ ಕೊಚ್ಕೊಂಡು ಹೋಗ್ತದೆ. ಟ್ರೇಲರ್ ಅಂತೂ ಧಮಾಕೆದಾರ್ ಆಗಿದೆ. ಟ್ರೇಲರ್ ನೋಡೆ ತೆಲುಗು ತಮಿಳ್ ಅವ್ರು ಕಾಲ್ ಮಾಡಿ ನಮ್ಗೆ ನಾವ್ ಮಾಡ್ಕೋತೀವಿ ಚಿತ್ರಣ ನಮ್ದ್ರಲ್ಲಿ ಮಾಡಿ ಅಂತ ಕೇಳಿದ್ದಾರೆ. ಸೊ ಹೇಗಿತ್ತು? ಎಷ್ಟು ಖುಷಿ ಆಯ್ತು? ನೀವ್ ಕಂಡಂತ ಕನಸು ನನ್ಸಾಗಿದೆ, ಅದ್ರ ಬಗ್ಗೆ ಹೇಳಿ. 100% ಮೇಡಮ್. ನಾ ರಿಯಾಲಿಟಿ ಶೋ ಅಲ್ಲಿ ಏನ್ ಮಾಡಿದ್ದೆ ಅದನ್ನ ಬಿಟ್ಟು ಸಿನಿಮಾ ಅಂತ ಬಂದಾಗ ಇಷ್ಟು ವರ್ಷ ಎಷ್ಟೇ ಗ್ಯಾಪ್ ತಗೊಂಡ್ರು ಗ್ಯಾಪ ಫಿಲ್ ಮಾಡ್ಬೇಕಂತ ನಮ್ಮಲ್ಲೇ ನನಗೆ ಒಂದು ಲೈಫ್ ಕೊಡ್ಬೇಕಂತ ಬಂದಿರೋ ನಮ್ಮ ಮೂರ್ತಿ ಅಣ್ಣ ಅವ್ರಿಗೊಂದು ಒಳ್ಳೇದಾಗ್ಬೇಕು. ಈ ಕೋರ ಮುಖಾಂತರ ಅದ್ಭುತವಾಗಿ ಟೀಸರು, ಸಾಂಗು, ಒಪ್ಪಿಕೊಂಡಳು ಸಾಂಗು ಮತ್ತೆ ಟ್ರೈಲರ್ಗೆಲ್ಲ ಕರ್ನಾಟಕ ಜನ ತುಂಬಾ ರೆಸ್ಪಾನ್ಸ್ ಮಾಡಿದ್ದಾರೆ. ಒಂದೊಳ್ಳೆ ಅದ್ಭುತವಾಗಿ ಯಾವ ಸ್ಟಾರ್ಗಳಿಗೆ ಏನು ಕಮ್ಮಿ ಇಲ್ಲ. ನಮ್ಮ ಸುನಾಮಿ ಕಿಟ್ಟಿ ನಾವು ಮಾಡಬೇಕು, ಬೆಳೆಸ್ಬೇಕು ಅಂತ ಅಷ್ಟು ಇನ್ವೆಸ್ಟ್ ಮಾಡಿ ಒಂದು ಲೆವೆಲ್ಗೆ ಸಿನಿಮಾನ ಮೇಕಿಂಗ್ ಮಾಡಿ ತಗೊಂಡು ಬಂದಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ಇದೇ ತಿಂಗಳು 18ನೇ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಕಾತುರದಿಂದ ಕಾಯ್ತಾ ಇದ್ದೀನಿ ಜನರ ರೆಸ್ಪಾನ್ಸ್ ಹೆಂಗಿರುತ್ತೆ ಅಂತ. ಟ್ರೇಲರ್ ನೋಡಿ ತಮಗೆ ಎಷ್ಟು ಖುಷಿ ಆಯ್ತು? ಟ್ರೈಲರ್ ಅಲ್ಲಿ ಇಡೀ ಸಿನಿಮಾನೇ ನೋಡಿದೆ ಮೇಡಮ್. ತುಂಬಾ ಖುಷಿ ಇದೆ. ನಮ್ಮ ಮಗು ನಮ್ಗೆ ಯಾವತ್ತು ಇಷ್ಟ ಇರುತ್ತೆ, ಬಟ್ ಜನಗಳಿಗೆ ತಲುಪಿಸೋದು ಅಲ್ಲ, ನಾವು ಮಾಡಿದಾಗ ಈ ರೀತಿ ಬರುತ್ತೆ ಅನ್ನೋ ಇಮ್ಯಾಜಿನೇಷನ್ ಇರಲ್ಲ. ಬಟ್ ಟ್ರೇಲರ್ ನೋಡಿದಾಗ ದಟ್ ಇಸ್ ಫಸ್ಟ್ ಫೀಲ್ ಅಲ್ವಾ? ಸೊ ಅದಕ್ಕೆ ನಾನು ಕೇಳಿದೆ. ತುಂಬಾ ಖುಷಿ ಇದೆ ಮೇಡಮ್. ನಮ್ಮ ಕೋರಾ ಸಿನಿಮಾ ಬಗ್ಗೆ ಶೂಟಿಂಗ್ ಡೇ ಇಂದನೂ ಇವತ್ತುವರೆಗೂ ತುಂಬಾ ಖುಷಿ ಇದೆ. ಟ್ರೈಲರ್ ನೋಡಿದ್ಮೇಲೆ ತುಂಬಾ ಕ್ರೇಜ್ ನನಗೆ ಜಾಸ್ತಿ ಆಗಿದೆ. ನಾನೇನ ಇದ್ ಮಾಡಿರೋದು ಅನಿಸ್ತಿದ್ದೆ. ಮತ್ತೆ ವಿಲನ್ ಕ್ಯಾರೆಕ್ಟರ್ ಅಲ್ಲಿ ನಮ್ಮ ಮೂರ್ತಿನೂ ಅದ್ಭುತವಾಗಿ ಮಾಡಿದ್ದಾರೆ. ತುಂಬಾ ಮೆತ್ತಿಗ್ ಶಾರ್ಟ್ಸ್ ತಗೋತಾ ಇದ್ರಂತೆ, ಹೊಡಿಯೋದು ಬಡಿಯೋದೆಲ್ಲ ತುಂಬಾ ಈ ಸಾಫ್ಟ್ ಟಚ್ ಹೀರೋಯಿನ್ ಗೆಲ್ಲ ಮಾಡ್ತಿರಲ್ಲ, ಹಂಗ್ ಮಾಡ್ತಿದ್ರಂತೆ ವಿಲನ್ಗೆ. ಹೌದಾ? ಯಾರು? ನೀವು? ನಾನ್ ಮಾಡ್ತಿಲ್ಲ, ಇಬ್ರದು ತಗೋಫೋರ್ ಸಖತ್ತಾಗೈತೆ. ಅಲ್ಲ ಸರ್, ಪ್ರೊಡ್ಯೂಸರ್ ನ ಹಂಗೆಲ್ಲ ಹೊಡಿಯಕ್ಕಾಗತ್ತಾ? ಏನ್ಕತ್ತೆ ಮೇಡಮ್, ಪ್ರೊಡ್ಯೂಸರ್ ಸಿನಿಮಾ ಮಾಡಿದ್ದಾರೆ, ಕಲಾವಿದ್ರಾಗ್ ಬಂದ್ರೆ ಅವ್ರಿಗೂ ನಮಗೂ ಟಗಫೋರ್ ಇದ್ದೇ ಇರುತ್ತೆ ಸಿನಿಮಾದಲ್ಲಿ. ಅವರು ಪ್ರೊಡ್ಯೂಸರ್ ಅಂತ ಮಾಡಿಲ್ಲ, ನಾನೊಬ್ಬ ಕಲಾವಿದ, ನಾನು ಈ ಸಿನಿಮಾದಲ್ಲೂ ಒಂದು ಎಫೆಕ್ಟ್ ಆಗ್ತಾ ಇದೀನಿ ಅಂತ ಕಷ್ಟಪಟ್ಟು ನೆಕ್ಸ್ಟ್ ಲೆವೆಲ್ ಅಲ್ಲಿ ಅವ್ರು ನೋಡಿರ್ಬೋದು. ಅವ್ರದ್ದು ವಿಡಿಯೋಸ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ಸಿನಿಮಾ ನೋಡ್ರಿ 18ನೇ ತಾರೀಕು, ಆಗ ನಿಮ್ಗೆ ಇಷ್ಟ ಆಗತ್ತೆ ಪಕ್ಕ. ಹೌದು. ಈಗ ಕೋರಾ ಅಂತ ಹೆಸರು ಕೇಳಿದಾಗ ಆ ಟ್ರೇಲರ್ ನಲ್ಲಿ ಕೂಡ ಕೊರಗಜ್ಜ ಕಾಣಿಸ್ಕೊಳ್ತಾರೆ. ಕರಾವಳಿ ಮೂಲ ಆಗಿರಬಹುದು, ಅರೆ ಮಲ್ನಾಡಿನಲ್ಲಿ ಆರಾಧ್ಯ ದೈವ, ಬಹಳಷ್ಟು ನಂಬಿಕೆಯನ್ನಿಟ್ಟಿರುವಂತಹ ದೈವದ ದರ್ಶನ ಆಗಿದೆ ನಿಮ್ಮ ಟ್ರೇಲರ್ ನಲ್ಲೇ. ಸೊ ಏನಾದ್ರೂ ಚಿತ್ರದಲ್ಲೂ ಕೂಡ ಕೋಲ ಅದನ್ನೆಲ್ಲ ತೋರ್ಸೋದಿದೆಯಾ? ಹೌದು ಮೇಡಮ್, ಖಂಡಿತವಲ್ಲ. ಯಾಕಂತ ಹೇಳಿದ್ರೆ ನಾನು ತುಂಬ ಕೊರಗಜ್ಜನ ಭಕ್ತ. ಅಟ್ಲೀಸ್ಟ್ ತಿಂಗಳಿಗೊಂದ್ಸರಿ ನಾನು ಟೆಂಪಲ್ ಹೋಗಿ ಬರ್ತಾ ಇದ್ದೀನಿ. ಕುತ್ತಾರ್ಗೆ ಹೋಗ್ಬರ್ತೀನಿ. ಇದು ಕೋರ ಅಂದರೆ ಮೀನಿಂಗು ಸುಮಾರು ಜನ ಕೇಳ್ತಾರೆ, ಕೋರ ಅಂದರೆ ಅಂತ. ಕೊರಗಜ್ಜನ ಮೊದಲನೇ 2 ಅಕ್ಷರನೇ ಕೋರ. ಆ ಸಿನಿಮಾ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಯಾಕೆ ನಾವು ಕೋರ ಅಂತ ಇಟ್ಟಿದೆ ಅಂತ. ಮೇಡಮ್, ಇದು ಬಂದ್ಬಿಟ್ಟು ಒಂದು ತುಂಬ ಟಫ್ ಕೊಡೋಂಥ ಒಂದು ಕಥೆ ಇದು. ಯಾವ ಒಂದು ಕರಿಘಟ್ಟ ಅಂತ ಒಂದು ಊರಿರ್ತದೆ. ಆ ಕರಿಘಟ್ಟನೊಬ್ಬ ವಿಲನ್ನು, ಅಂದರೆ ಆ ಕ್ಯಾರೆಕ್ಟರ್ ನಾನೇ ಮಾಡಿದ್ದೀನಿ. ಆ ಕರಿಘಟ್ಟನ ಟೋಟಲ್ ಅಲ್ಲಿ ಜನನ ಹೈಜಾಕ್ ಮಾಡ್ತಾನೆ ವಿಲನ್ನು. ಇಡೀ ಊರನ್ನೇ ಖಾಲಿ ಮಾಡಿ ಕರ್ನಾಟಕ ಮ್ಯಾಪಲ್ಲಿ ಕರಿಘಟ್ಟ ಇರಬಾರ್ದು ಅಂತ ಹೇಳ್ಬಿಟ್ಟು ಒಂದು ಪ್ಲ್ಯಾನ್ ಮಾಡಿರ್ತಾನೆ. ಕರಿಘಟ್ಟ ಅನ್ನೋ ಊರು ಕರ್ನಾಟಕ ಮ್ಯಾಪಲ್ಲೇ ಸಿಗಬಾರ್ದು. ಕರಿಘಟ್ಟ ನನ್ನ ಶುರು ಹಾಕೊಂಡು
ಸೊ ಆ ಥರ ಡೆಪ್ತ್ ಕತೆ ಇದು, ತುಂಬ ಚೆನ್ನಾಗಿದೆ. ಒಂದು ರಾಕ್ಷಸ ಮತ್ತೊಂದು ಬುಡಕಟ್ಟ ಜನಾಂಗ ಮಧ್ಯೆ ನಡೆಯುವಂಥ ಒಂದು ಕತೆ. ನಮಗಂತೂ ನಿಜವಲ್ಲೂ ತುಂಬ ಚಾಲೆಂಜಿಂಗ್ ಆಗಿದೆ. ನೋಡಿ, ಯೂಶುವಲ್ ಆಗಿ ಸಿಟಿಲಿ ಏನು ಬೇಕಾದ್ರೆ ಸಬ್ಜೆಕ್ಟ್ ಮಾಡ್ಬೋದು ಶೂಟಿಂಗು. ಈಗ ನಾವು ಮಾಡಿ 120 ದಿವಸ ಶೂಟಿಂಗು, ಕೆಲವು ಸಿನಿಮಾಗಳು 40 ಡೇಸ್ ಮುಗಿಸ್ತಾರೆ. 3 ಸಿನಿಮಾ ಶೂಟಿಂಗ್ ಮಾಡಿಷ್ಟು ಒಂದೇ ಸಿನಿಮಾ ಮಾಡಿದ್ದು ಅಂತ ಹೇಳಿದ್ರೆ ಈ ಯಾವ ಮಟ್ಟಿಗೆ ನಾವು ಮೇಕಿಂಗು ಟೈಪಿಂಗು ಅಲ್ಲ ಸಂತೋಷ್ ಅಫ್ಕೋರ್ಸ್. ಬಟ್ ಏನಂದರೆ ಈ ಫಾರೆಸ್ಟಲ್ಲಿ ಮಾಡ್ಬೇಕಾದ್ರೆ ತುಂಬ ನಮಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ ಮೇಡಮ್. ಒಂದು ನೈಟ್ ಹೊತ್ತು ನಾವು ಅಲ್ಲೆಲ್ಲ ಕ್ಯಾಮ್ರಾ ತೊಗೊಂಡೋಗ್ಬೇಕು, ಅಲ್ಲಿಂದ ಫಾರೆಸ್ಟಿಂದ ಈಚೆ ಬರಬೇಕು, ಮತ್ತು ರೂಮ್ಗೆ ಹೋಗ್ಬೇಕು. ಆಮೇಲೆ ನೋಡಿ ಒಂದು ವಿಚಾರ ಆಯ್ತಲ್ಲಿ, ಒಂದು ಫಾರೆಸ್ಟು ಆದಿವಾಸಿ ಹಟ್ಟಿಗಳಿಗೆ ಒಂದು ಬೆಂಕಿಕ್ಕಂತ ಒಂದು ಸೀನು ಯಾವ ಫಾರೆಸ್ಟಲ್ಲೂ ಪರ್ಮಿಷನ್ ಕೊಟ್ಟಿಲ್ಲ ನಮಗೆ ಬೆಂಕಿಕ್ಕಕ್ಕೆ. ಲಾಸ್ಟ್ಗೆ ನಾವು ಕುಕ್ಕೆ ಸಮುದ್ರ ನಿಂತ್ಕೊಳ್ಳೋಂಥ ಒಂದು ಹಳ್ಳಿ ಇತ್ತು, ಅಲ್ಲಿ ನಮ್ಮ ಫ್ರೆಂಡೊಂದು 50 ಎಕರೆ ಜಮೀನಿತ್ತು, ಅಲ್ಲಿ ಸೆಟ್ ಹಾಕ್ಬಿಟ್ಟು ಫುಲ್ ಬಿಸಿಲು, ಉರಿ ಬಿಸಿಲು, ಒಂದು ಚೂರು ಕಾಡು ಎತ್ಕೊಂಡ್ಬಿಟ್ಟು ಇಡೀ ಕಾಡೆ ಎತ್ಕೊಂಡ್ಬಿಡ್ತದೆ. 20 ಲಾರಿ ತಂದು ನೀರು ನಿಲ್ಸ್ಕೊಂಡು ಒಂದು ಶಾರ್ಟ್ ತೆಗಿ, ನೀರು ಆರಿಸು, ಮತ್ತೆ ಶಾರ್ಟ್ ತೆಗಿ. ಆಮೇಲೆ ಸುಮಾರು ನಮ್ಮ ಶೂಟಿಂಗ್ ಎಲ್ಲ ಕೆಲವರೆಲ್ಲ ಕೂದಲೆಲ್ಲ ಬೆಂದೋಗಿದೆ, ಕೈ ಸುಟ್ಟೋಗಿದೆ, ತುಂಬ ಡ್ಯಾಮೇಜ್ಗಳಾಗಿದೆ ಮೇಡಮ್. ಈಗ ನಾನು ಹೇಳ್ತೀನಲ್ಲ, ಇಷ್ಟು ಸಿನಿಮಾ ಡೆವಲಪ್ಮೆಂಟ್ ಆಗಿ ಒಳ್ಳೆ ರೀತಿಲಿ ಬರ್ಬೇಕಾದ್ರೆ ಕೊರಗಜ್ಜ ಕಾರಣ. ಯಾಕಂದರೆ ಈ ಹಿಂದೆ ಬುಡಕಟ್ಟ ಜನಾಂಗ ಅವರು ಕೊರಗಜ್ಜನ ಆರಾಧನೆ ಮಾಡ್ತಾಯಿದ್ರು. ಸೊ ಕತೆಗೆ ಆ್ಯಪ್ಟ್ ಆಗಿತ್ತು. ಸೊ ಅವಾಗ ನಾವೇನು ಮಾಡೋದು, ಕೊರಗಜ್ಜನ ಇನ್ನೊಂದು ಕೊರಗಜ್ಜನ ಕತೆ ಹೇಳಲಿಕ್ಕೆ ಹೊರಟಿಲ್ಲ ಚಿತ್ರದಲ್ಲಿ ಮೇಡಮ್. ಇದು ಏನು ಗೊತ್ತಾ, ಕೊರಗಜ್ಜಿನ ಕತೆ ಹೇಳಕ್ಕೆ ಕೊಟ್ಟಿಲ್ಲ ನಾವು. ಕೊರಗಜ್ಜ ಬರುತ್ತೆ, ಹೆಂಗೆ ಬರುತ್ತೆ ಅಂತ ಹೇಳಿದ್ರೆ ಆ ಸಬ್ಜೆಕ್ಟಿಗೆ ತಕ್ಕಂಗೆ ಬರುತ್ತೆ ಇದು, ಸರಿನಾ? ಅದನ್ನ ಹೇಳಕ್ಕೆ ಬಂದೆ ನಿಮಗೆ. ಈಗ ಹಿಂದೆ ಆದಿವಾಸಿ ಬುಡಕಟ್ಟ ಜನಾಂಗಗಳು ಅವರು ಪ್ರಕೃತಿನ ದೇವರಂತ ಕೈ ಮುಗಿತಾ ಇದ್ರು, ಕೊರಗಜ್ಜಿನ ಆರಾಧನೆ ಮಾಡ್ತಿದ್ರು. ಒಂದು ನಾಮಕರಣ ಮಾಡ್ಬೇಕಾದ್ರೆ ಕೊರಗಜ್ಜಿನ ಕರೆಸಿ ಕೋಲ ಮಾಡಿಸೋ ನಾಮಕರಣ ಮಾಡ್ತಿದ್ರು. ಸೊ ಈ ಥರ ವಾಡಿಕೆ ಇರೋದ್ರಿಂದ ಆ ಕತೆಗೆ ನಾವು ಆ್ಯಪ್ಟಾಗಿ ಕೊರಗಜ್ಜಿನ ತೊಗೊಂಡಿದ್ವಿ. ಆಮೇಲೆ ಕೆಲವು ದೈವ ಆರಾಧನೆ ಮಾಡ್ಬೇಕಾದ್ರೆ ಬಣ್ಣ ಹಾಕ್ಸಿ ಬೇರೆ ನಾವು ಆಗ ಕೆಲಸ ಮಾಡಿಲ್ಲ. ಕೊರಗಜ್ಜಿನ್ನೇ ಕರ್ಕೊಂಬಂದು ನಮ್ಮ ಸೆಟ್ಟಲ್ಲಿ ಎಲ್ಲ ನೀಟಾಗಿ ಪೂಜೆ ಮಾಡಿ ಅಲ್ಲಿ ಕೋಲ ಮಾಡಿಸಿ ಒಂದು 4-5 ಕ್ಯಾಮ್ರಾ ದೂರ ಇಟ್ಕೊಂಡು ನಾವು ಶೂಟ್ ಮಾಡಿದ್ದೀವಿ. ನಿಮ್ಗೆ ಗೊತ್ತಲ್ಲ ಕೊರಗಜ್ಜಿನ ಪವರ್ ಏನಂತ. ಅದಾದಮೇಲೆ ನಾವು ಕೊರಗಜ್ಜನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ತಪ್ಪು ಕಾಣಿಕೆ ಕಟ್ಟಿ ಎಲ್ಲ ಬೇಡ್ಕೊಂಡು, ಆಮೇಲೆ ದೇವರು ಮೈ ಮೇಲೆ ಇದ್ದಾಗ ನಮಗೆ ಆಶೀರ್ವಾದ ಮಾಡಿದೆ. ಇಲ್ಲ, ಈ ಕೋರ ಸಿನಿಮಾ ಒಳ್ಳೆ ಹಿಟ್ಟಾಗುತ್ತೆ, ಹೋಗಿ ತಲೆ ಕೆಡಿಸ್ಕೊಂಡ್ಬಿಟ್ಟು ನಾನಿದ್ದೀನಿ ಮಗನೇ, ನಿನಗೋಸ್ಕರ ನೀನು ಯಾಕೆ ತಲೆ ಕೆಡಿಸ್ಕೊಂತ ಹೇಳ್ಬಿಟ್ಟು ಇವತ್ತು ಅಷ್ಟೇ. ಮೊನ್ನೆ ರೀಸೆಂಟಾಗಿ ನಾನು ಹೋಗಿ ಆಡಿಸ್ಕೊಂಡು, ನಾನು ಕಿಟ್ಟಿ ನಮ್ಮ ಡೈರೆಕ್ಟ್ರು ಕೊಲ್ಲೂರು ಮುಖಂಗೆ ಟೆಂಪಲ್ ಹೋಗಿ ಅಲ್ಲಿ ದುರ್ಗಾದೇವಿ ಪೂಜೆ ಮಾಡಿ, ಅಲ್ಲಿಂದ ಬ್ರಹ್ಮಲಿಂಗೇಶ್ವರ ಟೆಂಪಲ್ ನಿಮ್ಗೆ ಗೊತ್ತು, ಅಲ್ಲೂ ಪೂಜೆ ಮಾಡಿ, ಕೊರಗಜ್ಜನ ಸನ್ನಿಧಾನಕ್ಕೆ ಬಂದು ಅಲ್ಲೆಲ್ಲ ಪೂಜೆ ಮಾಡಿಕೊಂಡು ತುಂಬ ಭಕ್ತಿಯಿಂದ ಮಾಡಿದ್ವಿ ಮೇಡಮ್. ಟೋಟಲ್ ಯಾಕಂದರೆ ಒಂದು ಪ್ಯಾಕೇಜ್ ಮೂವಿ ಇದು ಆಯಿತಾ. ಒಂದು 4 ಫೈಟು, 3 ಸಾಂಗು ಆಯಿತಾ. ಒಂದೊಂದು ಫೈಟು ಡಿಫ್ರೆಂಟ್ ಆಯಿತು. ಒಂದೊಂದು ಫೈಟ್ ಒಂಥರ ವಿಭಿನ್ನವಾಗಿ ಸೆಟ್ಗಳು ಹಾಕಿದ್ದೀವಿ. ಮತ್ತು ಸಾಂಗು ನೀವು ತಾಯಿ ಸಾಂಗ್ ಇದೆ ಮೇಡಮ್, ನೀವು ಕೇಳ್ಬಿಟ್ರೆ ನೀವು ಕಣ್ಣಲ್ಲಿ ನೀರು ಹಾಕ್ಬಿಡ್ತೀರಾ. ಸೊ ಆ ಥರ ಒಂದು ಲವ್ ಸಾಂಗ್ ಮಾಡಿದ್ದೀವಿ. ಟೋಟಲ್ ಮಲ್ನಾಡು ಎಫೆಕ್ಟಲ್ಲಿ ಮಾಡಿದ್ದೀವಿ, ಯಾವುದೂ ಆರ್ಟಿಫಿಷಿಯಲ್ ಇಲ್ಲ. ಸೊ ಅದನ್ನು ಎಷ್ಟು ಜನ ಖುಷಿಪಟ್ಟವ್ರು ಅಂತ ಹೇಳಿದ್ರೆ ಆ ಸಾಂಗ್ನ. ಒಟ್ಟಾರೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಒಳ್ಳೆ ಕಾಮಿಡಿ, ತಾತ ಮೊಮ್ಮಗನ ಸೆಂಟಿಮೆಂಟು, ತಂದೆ ತಾಯಿ ಸೆಂಟಿಮೆಂಟು ಮೇಡಮ್. ಇದು ನಿಮ್ಗೆ ಗೊತ್ತಿಲ್ಲ, ಒಬ್ಬ ಹೀರೋ ಬಂದ್ಬಿಟ್ಟು ಅವನು ಅಪ್ಪ ಅಮ್ಮನೇ ನೋಡಿರಲ್ಲ, ಅಪ್ಪ ಅಮ್ಮ ಸತ್ತೋಯ್ರಂತ ತಿಳ್ಕೊಂಡಿರ್ತಾನೆ. ತುಂಬ ಕತೆ ನಾನು ನಿಜ ಈಗ ಹೇಳಕ್ಕಲ್ಲ, ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಅಷ್ಟು ಕುಟುಂಬ ಸಮೇತರಾಗಿ ಥಿಯೇಟರ್ಗೆ ಹೋಗಿ ನೋಡ್ಬೋದು. ಒಂದೊಂದು ನಿಮಿಷನೂ ಒಂದೊಂದು ಸೆಕೆಂಡು ಆಡಿಯನ್ಸು ಚೇರ್ ಬಿಟ್ಟು ಅಳ್ಳಾಡಲ್ಲ. ಅಷ್ಟು ಕ್ಯೂರಿಯಾಸಿಟಿ, ಸಸ್ಪೆನ್ಸು, ಥ್ರಿಲ್ಲಿಂಗು ಆಯಿತಾ. ನೀವು ಫೈನಲ್ ಥಿಯೇಟರ್ ಈಚೆ ಬಂದಾಗ ನಮ್ಮ ಕನ್ನಡ ಚಿತ್ರನ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದೆ ಅಂತ ಹೇಳ್ತೀರಾ, ಅಷ್ಟು ಅದ್ಭುತ ಇದೆ ಸಿನಿಮಾ. ವೆರಿ ನೈಸ್. ಅದ್ಭುತವಾದಂತಹ ಸಿನಿಮಾ ಅಂತ ಹೇಳಿದ್ರಿ. ಕೊರಗಜ್ಜ ಕೋಲ ಏನಿದೆ ಅದನ್ನ ನೈಜವಾಗಿ ಚಿತ್ರೀಕರಣ ಮಾಡಿದ್ದೀರಾ ಅಂತ ಹೇಳಿದ್ರೆ. ಆಮೇಲೆ ತಾಯಿ ಚಾಮುಂಡಿ ತಾಯಿದು ಒಂದು ಸೆಟ್ ಹಾಕ್ಸಿದ್ವಿ ಫೈಟ್ ಮಾಡ್ಬೇಕಾರೆ. ನನಗೆ ಆರ್ಟ್ ಡಿಪಾರ್ಟ್ಮೆಂಟ್ ಅವರು ಚಾಮುಂಡಿ ಚಾಯ್ದು ಬೇರೆ ಬೇರೆ ಎಲ್ಲ ಆರ್ಟಿಫಿಷಿಯಲ್ ಎಲ್ಲ ತಂದಿಡ್ತೀನಿ ಅಂದರು. ನಾನು ಹೇಳಿದ್ರಪ್ಪ, ಬೇರೆ ಶೂಟಿಂಗು ನಮ್ಗೆ ಬೇಡ, ನಮ್ಮದೇ ಸಪ್ರೇಟಾಗಿ ನೀನು ಒಂದು ಸ್ಟ್ರಕ್ಚರ್ ಮಾಡು ತಾಯಿದು ಅಮ್ಮನ ಅಂತೇಳಿ ಅಲ್ಲೇ ಸ್ಪಾಟಲ್ಲಿ ಕೂತ್ಕೊಂಡು ದ್ವಾರ ಸೆಟ್ ಹಾಕಿ ನೀಟಾಗಿ ಥರ್ಮಕೋಲ್ ಡಿಸೈನಿಂಗ್ ಮಾಡಿ, ಹೊಸ ಡಿಸೈನಿಂಗ್ ಮಾಡಿ ತಾಯಿ ಚಾಮುಂಡಿದು ಒಂದು ಸೆಟ್ ಹಾಕಿದ್ದೀವಿ. ಅದರಲ್ಲಿ ಒಂದು ಇಂಟ್ರಡಕ್ಷನ್ ಫೈಟ್ ಮಾಡಿದ್ದೀವಿ. ನೆಕ್ಸ್ಟ್ ಲೆವೆಲ್ ಇದೆ ಮೇಡಮ್ ಫೈಟು. ಮೇಡಮ್ ನೀವು ಹೇಳ್ಬೋದು, ಈಗ ಸುಮಾರು ಜನ ನನಗೆ ಹೇಳಿದ್ರು ಕಿಟ್ಟಿನ ಹಾಕಿ ಯಾಕೆ ನಾ ಅಷ್ಟು ಬಂಡವಾಳ ಹಾಕಿದ್ರು ಅಂತ. ನಾನು ಇವತ್ತು ಹೇಳ್ತೀನಿ ಕೇಳಿ, ಇಲ್ಲಿ ಒಳ್ಳೆ ಕಥೆ ಇದೆ, ಕಂಟೆಂಟ್ ಇದೆ. ಆಮೇಲೆ ಈ ಒಂದು ಫಾರೆಸ್ಟ್ ಬೇಸ್ಗೆ ಕಿಟಿನ್ ಆ್ಯಪ್ಟು, ಯಾಕಂದ್ರೆ ಅವ್ನು ಮಾಡಿರೋ ಫೈಟು ಮತ್ತು ಅವನು ರಿಯಲಾಗಿ ಸ್ಟೆಂಟ್ಗಳು ಮಾಡಿದ್ದಾನೆ. ಬಹುಶಃ ಅದು ಯಾರ ಕೈಲೂ ಮಾಡೋಕ್ಕಾಗಲ್ಲ ಅಂಥ ಸ್ಟೆಂಟ್ಗಳು ಮಾಡಿದ್ದಾನೆ. ಮೊದಲೇ ಅವನು ಕಾಡು ಮನ್ಸ ಯಾವುದು HD ಕೋಟೆಯವನು
ಸೊ ಹಂಗಾಗ್ಬಿಟ್ಟು ಈ ಸಿನಿಮಾಗೆ ಈ ಕ್ಯಾರೆಕ್ಟ್ರಿಗೆ ಅವನು ಪಕ್ಕ ಫಿಟ್ ಆಗಿದ್ದಾನೆ. ಮತ್ತು ನಮ್ಮ ಡೈರೆಕ್ಟ್ರು ಸಾಕಷ್ಟು ಅವನಿಗೆ ಮಾನಿಟ್ರ್ ಮಾಡಿ ತುಂಬ ಅಚ್ಚುಕಟ್ಟಾಗಿ ತೆಗೆದಿದ್ದಾರೆ. ಕ್ಲೈಮ್ಯಾಕ್ಸ್ ಫೈಟ್ ನೀವು ನೋಡ್ಬಿಟ್ರೆ ನಮ್ಮ ಸಿನಿಮಾದಲ್ಲಿ ಕಿಟ್ಟಿ ಮಾಡಿರೋದು ಈ ನಮಗೆ ಅದು ಬಾಯಲ್ಲಿ ಹೇಳೋಕ್ಕಾಗಲ್ಲ, ನೆಕ್ಸ್ಟ್ ಲೆವೆಲ್ ಇದೆ ಮೇಡಮ್. ಅದು ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾನೆ. ನಿಜವಲ್ಲೂ ಈ ಸಿನಿಮಾದಿಂದ ಕಿಟ್ಟಿಗೆ ಒಂದು ಒಳ್ಳೆ ಲೈಫ್ ಸಿಗುತ್ತೆ ಮೇಡಮ್. ಒಂದು ನಾವು ಏನೇ ಮಾಡೋದು ಪ್ರೀತಿಯಿಂದ ಮಾಡಬೇಕು, ಸಿನಿಮಾನ ಪ್ರೀತಿಸಬೇಕು. ಕ್ಯಾಮ್ರಾ ನಾವು ಪ್ರೀತಿಸಿದ್ರೆ ಕ್ಯಾಮ್ರಾ ನಮ್ಮನ್ನು ಪ್ರೀತಿಸ್ತದೆ, ಆಯಿತಾ? ಸೊ ನಾವು ಮಾಡೋ ಕೆಲಸ ಒಂದು ಭಯಭಕ್ತಿಲಿ ಮಾಡಿದ್ರೆ 100% ರಿಸಲ್ಟ್ ಕೊಡುತ್ತೆ. ಈ ನನ್ನ ಸಿನಿಮಾ ಕೋರ ಬಿಡುಗಡೆಗೆ ಪ್ರತಿಯೊಬ್ಬರು ಒಳ್ಳೆ ರೆಸ್ಪಾನ್ಸು ಮೇಡಮ್. ಟ್ರೈಲರ್ ನೋಡಿದ್ರಲ್ಲ, ಏನು ಸರ್ ಒಂದು 100 ಕೋಟಿ ಬಜೆಟ್ ಥರ ಐತೆ ಅಂತಾರೆ. ಆ ಮೇಕಿಂಗು, ಆ ಒಂದು ಸೆಟ್ ವರ್ಕು, ಮತ್ತು ನಮ್ಗೆ ಅದೇ ಒಂಥರ ಖುಷಿ ಅಲ್ವಾ? ಸೊ ಹಂಗಾಗ್ಬಿಟ್ಟು ನಾನು ಹೇಳೋದಿಷ್ಟೇ, ಏಪ್ರಿಲ್ 18 ಸಿನಿಮಾ ರಿಲೀಸು. ಎಲ್ಲ ಕನ್ನಡಿಗರು ಬಂದು ಸಿನಿಮಾ ನೋಡಿ, ಥಿಯೇಟ್ರಿಗೆ ಹೋಗಿ ನೋಡಿ ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ದಟ್ಸ್ ನೈಸ್. ಸೊ ಹಾಗೆ ಬುಡಕಟ್ಟು ಜನಾಂಗದ ಒಬ್ಬ ವ್ಯಕ್ತಿಯಾಗಿ ಪಾತ್ರ ನಿರ್ವಹಿಸಬೇಕು ಅಂದ್ರೆ, ಸೊ ಇದು ಮೂಲತಃ ನೀವು ಕರಾವಳಿ ಭಾಗದಲ್ಲಿ, ಮಲೆನಾಡು ಭಾಗದಲ್ಲಿ ಶೂಟಿಂಗ್ ಮಾಡಿದ್ದೀರಾ. ಸೊ ಭಾಷೆ ಬಳಕೆನೂ ಅದೇ ಆಗಿದ್ಯಾ? ಕರಾವಳಿ ಮಲೆನಾಡು ಭಾಗದ ಡೈಲೆಕ್ಟ್ ಏನಿದೆ ಅದೇ ತರಾನೇ ಇರುತ್ತಾ ಕನ್ನಡ? ಇಲ್ಲ ಮೇಡಮ್, ಇದು ಸ್ವಲ್ಪ ಮಿಕ್ಸ್ ಆಗಿದೆ. ಸ್ವಲ್ಪ ಮಿಕ್ಸ್ ಆಗಿದೆ. ಸೊ ಹೇಗಿತ್ತು ತಮ್ಗೆ ಆ ವರ್ಕಿಂಗ್ ಎಕ್ಸ್ಪೀರಿಯನ್ಸ್? ಡೈಲಾಗ್ ಡೆಲಿವರಿ ಆಗಿರಬಹುದು, ಸ್ಟಂಟ್ ಅಲ್ಲೂ ಅಂತೂ ಆರಾಮಾಗಿ ಮಾಡಿ ಚಿಂದಿ ಚಿತ್ರಾನ್ನ ಮಾಡ್ಬಿಡ್ತೀರಾ? ಇಲ್ಲ ಮೇಡಮ್, ಅಂದ್ರೆ ನನ್ಗೆ ಲ್ಯಾಂಗ್ವೇಜ್ ಏನ್ ಪ್ರಾಬ್ಲಮ್ ಅಲ್ಲ, ಕನ್ನಡ ಅಲ್ವಾ. ಈಗ ಉತ್ತರ ಕರ್ನಾಟಕದ್ದು ಈಗ ಬುಡಕಟ್ಟು ಜನ ಲ್ಯಾಂಗ್ವೇಜ್ ಎಲ್ಲ ಸ್ವಲ್ಪ ಮೈಂಡ್ ಇತ್ತು. ಯಾಕಂದ್ರೆ ಈ ಕಡೆ ಎಲ್ಲ ಕಾಡ್ ಜನ ಎಲ್ಲ ತುಂಬಾ ಜನ ಇದ್ದಾರೆ. ಈ ಕಡೆ ನಮ್ಮ HD ಕೋಟೆ ಸೈಡ್ ಎಲ್ಲ, ಅಲ್ಲೆಲ್ಲ ಒಂದ್ಸಲ ಒಂದಷ್ಟು ಜನ ಪರಿಚಯ ಇದ್ರು. ಬಟ್ ಅವ್ರು ಮಾತಾಡೋ ಸ್ಲ್ಯಾಂಗು ಕನ್ನಡಕ್ಕೆ ನೀಟಾಗಿ ಕನ್ವರ್ಟ್ ಮಾಡಿದ್ದಾರೆ ಡೈರೆಕ್ಟ್ರು. ಆ ಸ್ಲ್ಯಾಂಗ್ ಬರೆಯೋದು, ಆ ವರ್ಣಿಸೋದು, ಆ ಗ್ರಾಮರ್ಗಳೆಲ್ಲ ಚೆನ್ನಾಗಿರೋದ್ರಿಂದ ತುಂಬ ಈಸಿ ಅನ್ನಿಸ್ತು. ನನಗೇನು ಅಷ್ಟೊಂದು ಕಷ್ಟ ಆಗಿಲ್ಲ. ನಮ್ಮ ಸಿನಿಮಾದಲ್ಲಿ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಟಿಂಗ್ ಆಗಿರ್ಬೋದು, ಮತ್ತು ಪ್ರೊನೌನ್ಸಿಯೇಷನ್ ಆಗಿರ್ಬೋದು, ಮತ್ತು ಆ ಡೈಲಾಗ್ ಡೆಲಿವರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಏನು ಪ್ರಾಬ್ಲಮ್ ಆಗಿಲ್ಲ, ತುಂಬ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ. ಆ್ಯಂಡ್ ಆಲ್ಸೋ ವೆಪನ್ಸ್ಗಳು, ಅಥವಾ ಫೈಟ್ ಮಾಡ್ಬೇಕಾದ್ರೆ ಆ ವೆಪನ್ಗಳು, ಸೊ ಅದೆಲ್ಲ ತುಂಬಾ ರಿಸರ್ಚ್ ಆಗಿತ್ತಾ ಸರ್? ಮೇಡಮ್, ಒಂದೊಂದು ವೆಪನ್ನು ಯಾವ ಸಿನಿಮಾದಲ್ಲಿ ಯೂಸ್ ಮಾಡಿ ಅದನ್ನೇ ನಾವು ಡ್ರಾಯಿಂಗ್ ಮಾಡಿದ್ವಿ. ಒಂದೊಂದು ವೆಪನ್ನು ಡ್ರಾಯಿಂಗ್ ಮಾಡಿ ಇಂತಿಂಥ ವೆಪನ್ನೇ ಮಾಡಬೇಕು, ಇಂತಿಂಥ ಡಿಸೈನ್ ಬೇಕಂತ ಹೇಳ್ಬಿಟ್ಟು ಸೆಟ್ ವರ್ಕ್ ಒಬ್ರು ಮಲ್ಲಿಕಾರ್ಜುನ್ ಅಂತಿದ್ದಾರೆ, ಅವ್ರ ಕೈಲಿ ಮಾಡಿಸಿದ್ದೀವಿ. ಕ್ಲೈಮ್ಯಾಕ್ಸ್ ಸುಮಾರು ಒಂದು 150-200 ವೆಪನ್ನು, 150 ವೆಪನ್ 150 ಥರ ಡಿಸೈನ್ ಇರ್ತದೆ. ಯೂಶಲ್ ಆಗಿ ನೋಡಿ, ಒಬ್ಬ ವಿಲನ್ ಅಂತ ಹೇಳಿದ್ರೆ, ಹೀರೋ ಅಂದರೆ ಫಸ್ಟ್ ಲಾಂಗ್ ಕೊಟ್ಬಿಡ್ತಾರೆ, ಲಾಂಗಲ್ಲಿ ಹೊಡಿ ಅಂತ. ಬಟ್ ನಮ್ಮ ಡೈರೆಕ್ಟ್ರು ನನ್ನ ಕೈಲಿ ಲಾಂಗು ಕೊಟ್ಟಿಲ್ಲ, ಬರೀ ಕೈಯಲ್ಲೇ ಫೈಟ್ ಮಾಡಿಸಿದ್ದಾರೆ. ಅಂದರೆ ಆ ಬಾಡಿ ಲ್ಯಾಂಗ್ವೇಜು, ಆ ವಿಲನ್ನು ಅವನ ಕೈಯಲ್ಲೇ ಒಂದು ವರ್ಮಕಲೆ ಇದೆ ಅಂತೇಳಿ ಆ ವರ್ಮಕಲೆಯಲ್ಲೇ ಮಾಡಿಸಿದ್ದಾರೆ. ಸುಮ್ಮನೆ ಲಾಂಗ್ ತಗೋ, ಚುಚ್ಚು ಪಡಿ ಅವೆಲ್ಲ ಏನು ಮಾಡಿಲ್ಲ. ಒಂದು ನ್ಯಾಚುರಲ್ ಆಗಿ ಹೆಂಗೆ ಮಾಡ್ಬೋದು ಅನ್ನೋದ್ರಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್. ಓಕೆ, ಕೋರಾ ಚಿತ್ರತಂಡದೊಂದಿಗೆ ಮತ್ತಷ್ಟು ಮಾತುಕತೆ ಮುಂದುವರಿಯುತ್ತೆ. ಹೀರೋಯಿನ್ ಚರಿಷ್ಮಾ ಅವ್ರ ಬಗ್ಗೆ ಮಾತಾಡೋದಾದ್ರೆ, ಸಬ್ಜೆಕ್ಟ್ಗೆ ಎಷ್ಟು ಆಪ್ಟ್ ಆಗ್ತಾರೆ, ಅವ್ರ ಕ್ಯಾರೆಕ್ಟರ್ ಹೇಗಿರುತ್ತೆ ಚಿತ್ರದಲ್ಲಿ? ತುಂಬಾ ಚೆನ್ನಾಗಿ ಮಾಡಿದ್ದಾಳೆ ಆಕ್ಟಿಂಗ್ ಚರಿಷ್ಮಾ. ಮತ್ತೆ ಈ ಕ್ಯಾರೆಕ್ಟರ್ ಅಲ್ಲಿಗೆ ಒಂದು ಕ್ಯೂಟ್ ಲವ್ ಸ್ಟೋರಿ ಇದೆ. ಅವಳದೊಂದು 2 ಸೈಡ್ ಬರುತ್ತೆ. ಮತ್ತೆ ಒಂದು ಸ್ಯಾರಿಲಿ, ಮತ್ತೆ ಯಾರು ಇಡೀ ನಮ್ಮ ಸಿನಿಮಾದಲ್ಲಿ ಯಾರು ಸ್ಲಿಪ್ಪರ್ ಹಾಕಿಲ್ಲ. ಅವ್ರಿಗೂ ಆ ಸಾಂಗ್ ಶೂಟ್ ಅಲ್ಲಿ ಅವ್ರಿಗೂ ಸುಮಾರು ಜಿಗ್ನೆ ಕಚ್ಚಿರೋದು, ಮಲೆನಾಡು ಅಂದಾಗ ತುಂಬಾ ಕಷ್ಟಪಟ್ಟಿದ್ದಾಳೆ, ತುಂಬಾ ಚೆನ್ನಾಗಿ ಮಾಡಿಲ್ಲ. ನನ್ನ ಈ ಕ್ಯಾರೆಕ್ಟರ್ಗೆ ತುಂಬಾ ಸೂಟ್ ಆಗುತ್ತೆ. 3 ಜನ ಸೆಲೆಕ್ಟ್ ಮಾಡಿದಂತ ಹುಡುಗಿ. ಅಲ್ಲಿ ಇಡೀ ಟೀಮಲ್ಲಿ ಏನೇ ಸೆಲೆಕ್ಟ್ ಮಾಡ್ಬೇಕಂದ್ರೆ, ಒಂದು ಲೊಕೇಶನ್ ಆಗಿರ್ಬೋದು, ಕತೆ ಆಗಿರ್ಬೋದು, ಒಂದು ಆರ್ಟಿಸ್ಟ್ ಆಗಿರ್ಬೋದು, ಪ್ರತಿಯೊಂದು ಕೂತ್ಕೊಂಡು ಲೀಸ್ಟ್ ಮಾಡೋದೇ ಇವರು. ಸುಮ್ಮನೆ ಪ್ರೊಡ್ಯೂಸರ್ ನೋಡೋಕ್ಕಷ್ಟೇ, ಡೈರೆಕ್ಟರ್ ಲೆವೆಲ್ ಮೈಂಡ್ ಇದೆ. ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ 3 ಜನನು. ಪ್ರತಿಯೊಬ್ಬ ಆರ್ಟಿಸ್ಟ್ಗಳಿಗೂ ಆ ಕಾಸ್ಟ್ಯೂಮ್, ಈ ಸಾಂಗ್ ಅಲ್ಲೆಲ್ಲ ಕಾಸ್ಟ್ಯೂಮ್ ನೋಡಿದ್ರೆ, ಫೈಟಿಂಗ್ ಎಲ್ಲ ಪ್ರತಿಯೊಂದು ಕಾಸ್ಟ್ಯೂಮ್ ಸೆಲೆಕ್ಷನ್ ಇವ್ರದೇನೆ. ನಾನು ಹೇಳ್ತೀನಿ, ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಸೆಟ್ ವರ್ಕ್ ಆಗಿರ್ಬೋದು, ಇಡೀ ಫ್ಯಾಮಿಲಿ ಕಷ್ಟಪಟ್ಟಿದ್ದಾರೆ. ಮತ್ತೆ ಇಡೀ ಟೀಮ್ ಏನಿದೆ, ನಮ್ಮ ಕೋರಾ ಟೀಮ್ ಏನಿದೆ, ಪ್ರತಿಯೊಬ್ಬರು ಹೆಂಗ್ ಇರ್ಬೇಕು ಅನ್ನೋದು ಮೇಂಟೈನ್ ಮಾಡಿದ್ದಾರೆ. ಡೈರೆಕ್ಷನ್ ಮಾಡ್ತಾರೆ, ಬಟ್ ಇಡೀ ಪ್ರೊಡಕ್ಷನ್ ಕ್ಯಾರೆಕ್ಟರ್ ಹೀಗೆ ಇರಬೇಕು ಅನ್ನೋ ಪ್ರೋಟೋಕಾಲ್ ನಲ್ಲೇ ಮಾಡಿದ್ದಾರೆ. ಮತ್ತೆ ಕಾಸ್ಟ್ಯೂಮು ಅಷ್ಟೇನೆ, ಇವ್ರು ಹಾಕಿರೋ ಕಾಸ್ಟ್ಯೂಮ್ ಇವರೇ ಸೆಲೆಕ್ಟ್ ಮಾಡಿರೋದು. ನಾವು ಹಾಕೋ ಕಾಸ್ಟ್ಯೂಮ್ ಇವರೇ ಸೆಲೆಕ್ಟ್ ಅವರು ಪಾಪ ಬಂದು ಅವರು ಸಿಟಿ ಸಬ್ಜೆಕ್ಟ್ ಸಿನಿಮಾ ಮಾಡಿರೋದು. ಆದಿವಾಸಿ ಬುಡಕಟ್ಟ ಜನ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಸೊ ಹಂಗಾಗ್ಬಿಟ್ಟು ಪ್ರತಿಯೊಂದು ಲೊಕೇಶನ್ ನಾನೇ ಫೈನಲ್ ಮಾಡ್ತಿದ್ದೆ. ಪ್ರತಿಯೊಂದು ಕ್ಯಾರೆಕ್ಟರ್ದು ಕಾಸ್ಟ್ಯೂಮ್ ಡಿಸೈನ್ ಇನ್ಸ್ಪಿರೇಷನ್ ಎಲ್ಲಿಂದ ಸರ್? ಮೇಡಮ್, ನಮಗೆ ಏನಾದ್ರು ದೇವ್ರು ಕೊಟ್ಟಿರೋ ಗಾಡ್ ಗಿಫ್ಟು. ನಾನು ಪ್ಲಸ್ ಫಸ್ಟ್ ಸ್ಲಮ್ ಅಂತ ಒಂದು ಸಿನಿಮಾ ಮಾಡಿದ್ದೆ, ನಾನು ಹೀರೋಗಿ ಮಾಡಿದ್ದೆ. ಒಂದು 10 years ಆಯಿತು. ಸೊ ಅದಾದಮೇಲೆ ಮಧ್ಯದಲ್ಲಿ ಕೆಲವೊಂದು ಸಿನಿಮಾಗಳಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಆಗಿ ಮಾಡ್ಕೊಂಬರ್ತಿದ್ದೆ. ಬಟ್ ಈ ಕತೆ ನೋಡಿದಾಗ ನನಗೆ ಇಲ್ಲ, ಈ ಕ್ಯಾರೆಕ್ಟ್ರು ನಾವು ಮಾಡಬೇಕು, ಈ ಸಿನಿಮಾ ಮಾಡ್ಬೇಕಂತ ಹೇಳ್ಬಿಟ್ಟು ತುಂಬ ಹಾರ್ಡ್ ವರ್ಕ್ ಮಾಡಿ ಮಾನಿಟ್ರ್ ಮಾಡಿ ನಾವು ಕತೆ ಮಾಡಿರೋದು. ಮೇಡಮ್, ಈ ಕಥೆಯಲ್ಲಿ ನೀವು ನಂಬಲ್ಲ,
ಈ ಕತೆ ಮಾಡ್ಬೇಕಾದ್ರೆ ನಮಗೆ ಕತೆಲೇ ನಾವು ಗೆದ್ಬಿಟ್ಟಿದ್ದೀವಿ ಡೇ ಒನ್ನಿಂದ. ಫಸ್ಟ್ ಯಾವಾಗ ಸ್ಟ್ರಾಂಗ್ ಸಬ್ಜೆಕ್ಟು, ಆಮೇಲೆ ಈ ಸಬ್ಜೆಕ್ಟು ಬೇರೆ ದೊಡ್ಡ ಹೀರೋ ಮಾಡಿಬಿಟ್ಟಿರಿ ನೆಕ್ಸ್ಟ್ ಲೆವೆಲ್ ಆಗ್ತಾಯಿತ್ತು. ಬಟ್ ನಾವು ಹೇಳೋದು ಈ ಕ್ಯಾರೆಕ್ಟ್ರ್ ಬಂದ್ಬಿಟ್ಟು ಸುನಾಮಿ ಕಿಟಿನೇ ಮಾಡಬೇಕು, ಮಾಡ್ರನ್ ಹೀರೋಗಳು ಮಾಡೋಕ್ಕಾಗಲ್ಲ. ಸೊ ಹಂಗಾಗ್ಬಿಟ್ಟು ಕತೆ ಆ್ಯಪ್ಟಾಗಿದೆ, ಮೇಕಿಂಗ್ ಇದೆ, ಕಂಟೆಂಟ್ ಇದೆ. ನೀವು ನಂಬಲ್ಲ ಮೇಡಮ್, ನಾವು ಈ ಬಾಂಬೆಯಿಂದ ಕಾಲ್ ಮಾಡ್ತಾರೆ, ಏನು ಸರ್ ನಿಮ್ಮ ಸಿನಿಮಾ ಹಿಂಗೆ ಮಾಡಿ ನಮಗೆ ಕೊಡಿ ಸರ್ ಅಂತ. ಟ್ರೈಲರ್ ನೋಡ್ಬಿಟ್ಟು ಆಯಿತಾ. ಸೊ ಹಂಗಾಗ್ಬಿಟ್ಟು ನನಗೆ ಒಂದು ಖುಷಿ ಅಂದರೆ ಇವತ್ತು ಎಷ್ಟು ಹೊಸಬ್ರು ಸಿನಿಮಾ ಯಾರು ತೆಮಿಳು ತೆಲುಗು ತಗೊಳ್ಳಲ್ಲ. ನನ್ನ ಸಿನಿಮಾ ತಗೊಂಡು ಅವರೇ ಡಬ್ಬಿಂಗ್ ಮಾಡಿ ಅವರೇ ರಿಲೀಸ್ ಮಾಡ್ತಾರೆ, ವ್ಯಾಪಾರ ಮಾಡ್ತಾರೆ ಅಂದರೆ ಅಲ್ಲಿಗೆ ನಮ್ಗೆ ಒಂಥರ ಖುಷಿ ಅಲ್ಲ ಮೇಡಮ್. 100%. ಹಾಗಾದ್ರೆ ಸುನಾಮಿ ಕಿಟ್ಟಿ ಅವ್ರು ಇನ್ಮೇಲೆ ಕೋರಾ ಕಿಟ್ಟಿ ಆಗ್ತಾರೆ ರಿಲೀಸ್ ಆದ್ಮೇಲೆ ಚಿತ್ರ 100% ಆಗ್ತೇವೆ ಮೇಡಮ್. ಮೇಡಮ್ ನಮ್ಗೆ ಏನು ಖುಷಿ ಗೊತ್ತಾ ನೋಡಿ, ಈಗ ದುಡ್ಡಿರೋರೆಲ್ಲ ಸಿನಿಮಾಗಳು ಮಾಡ್ತಾರೆ ಮೇಡಮ್, ಅದೇನು ದೊಡ್ಡ ವಿಚಾರ ಅಲ್ಲ. ಹೀರೋ ಮಕ್ಕಳನ್ನ ಹೀರೋ ಮಾಡ್ತಾರೆ, MLA ಮಕ್ಕಳು MLA ಮಾಡ್ತಾರೆ, ಮಿನಿಸ್ಟ್ರ್ ಮಕ್ಕಳು ಮಿನಿಸ್ಟ್ರ್ ಮಾಡ್ತಾರೆ. ಒಬ್ಬ ಬಡವನ್ನ ಹೀರೋ ಮಾಡೋದಿದೆಯಲ್ಲ, ಅದು ನನಗೊಂಥರ ಖುಷಿ ಆಯಿತಾ. ಪಾಪ ಕಿಟ್ಟಿ ನೀವು ನಂಬಲ್ಲ, ಇಂಡಿಯನ್ ಶೋಲ್ ಗೆದ್ದಾಗ ಕರ್ನಾಟಕದ ಕೋಟ್ಯಾಂತರ ಜನ ಅಭಿಮಾನಿಗಳು ಅವನಿಗೆ, ಅಷ್ಟು ಫ್ಯಾನ್ ಫಾಲೋವರ್ಸು. ಬಟ್ ಅವ್ನಿಗೆಲ್ಲೋ ಒಂದು ಪ್ಲ್ಯಾಟ್ಫಾರ್ಮ್ ಅವಕಾಶ ಸಿಕ್ಕಿಲ್ಲ. ನನಗೆ ಗೊತ್ತಿತ್ತು ಇವತ್ತಲ್ಲ ನಾಳೆ ಅವನು ಗೆದ್ದೇ ಗೆಲ್ತಾನಂದ. ಸೊ ಆ ಒಂದು ಕಾನ್ಫಿಡೆನ್ಸ್ ಮೇಲೆ ಅವನ ಕೈಲಿ ನಾನು ಆ್ಯಕ್ಟ್ ಮಾಡ್ತೀನಿ, ಹೀರೋ ಮಾಡಿದ್ದೀನಿ. 100% ಗೆಲ್ತಾನೆ ಮೇಡಮ್ ಅವನು. ಸೂಪರ್. ಅಂದ್ರೆ ನೀವು ರಿಯಾಲಿಟಿ ಶೋ ಅಲ್ಲಿ ಇದ್ದ ಟೈಮ್ ನಲ್ಲಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅನ್ನೋದು ಈ ಲೆವೆಲ್ ಬೂಮ್ ಆಗಿರ್ಲಿಲ್ಲ. ಸೊ ಇವಾಗ ಬಹಳಷ್ಟು ಬೂಮ್ ಆಗಿದೆ. ಫಸ್ಟ್ ಅವಾಗೆಲ್ಲ ಮೇಡಮ್ ನಾವು ರಿಯಾಲಿಟಿ ಶೋಗಳು ಮಾಡಿದಾಗೆಲ್ಲ ಕ್ರೇಜ್ ರಿಯಾಲಿಟಿ ಶೋಗಿತ್ತು. ಈ ಸೋಷಿಯಲ್ ಮೀಡಿಯಾ ಎಲ್ಲ ಸ್ವಲ್ಪ ಅಷ್ಟೊಂದು ಇರ್ಲಿಲ್ಲ. ಆ ಟೈಮಲ್ಲಿ ಇದ್ದಿದ್ರೆ ನಮ್ದು ಬೇರೆ ತರ ಇತ್ತು. ಬಟ್ ಸಿನಿಮಾ ಮಾಡಬೇಕು ಏನೋ ಒಂದು ಮಾಡ್ಕೊಂಡು ರಿಯಾಲಿಟಿ ಶೋ ಮಾಡ್ಕೊಂಡು ಗೆದ್ಕೊಂಡು ಅವ್ರು ಬೆಳೆಸ್ತಾರೆ ಇವ್ರು ಬೆಳೆಸ್ತಾರೆ ಅನ್ಕೊಂಡು ಯಾರು ಬೆಳೆಸಿಲ್ಲ, ಯಾರು ಬೆಳೆಸೋದು ಇಲ್ಲ. ನಾವು ಅನ್ಕೊಳ್ಳೋದು ತುಂಬಾ ತಪ್ಪು. ರಿಯಾಲಿಟಿ ಶೋ ಆದ ತಕ್ಷಣ ದೊಡ್ಡ ಸ್ಟಾರ್ ಆಗ್ಬಿಡ್ತೀನಿ, ಬಿಗ್ ಬಾಸ್ ಮಾಡಿದ ತಕ್ಷಣ ದೊಡ್ಡ ಸ್ಟಾರ್ ಆಗ್ತೀನಿ ಅನ್ಕೊಳ್ಳೋದಲ್ಲ. ನಾವು ಸ್ಟಾರ್ಗಳು ಆಗ್ಬೇಕಂದ್ರೆ ಪ್ರಯತ್ನ ಪಡಬೇಕು. ಪ್ರತಿಯೊಂದು ನಮ್ಮಲ್ಲಿ ಇರಬೇಕು, ಆಟ ಇರಬೇಕು. ಗೆಲ್ಬೇಕಂದ್ರೆ ಎಲ್ಲ ಇಟ್ಕೊಂಡು ಒಂದ್ ಒಳ್ಳೆ ಪ್ಲಾಟ್ಫಾರ್ಮ್ಗೋಸ್ಕರ ಕಾಯ್ತಿದೆ. ಸುಮಾರು ಆಫರ್ಗಳು ಅದು ಇದೆಲ್ಲ ಬಂತು, ಮಾಡ್ಬೋದು ಹೊತ್ತು. ಬಟ್ ಒಂದ್ ಒಳ್ಳೆ ಕಂಟೆಂಟ್ ಇರೋ ಒಂದು ಸಬ್ಜೆಕ್ಟ್, ನನಗಿರೋ ಟ್ಯಾಲೆಂಟ್ಗೆ ಕರೆಕ್ಟಾಗಿ ಇರಬೇಕು ಅಂತ ಮಾಡಿದಾಗ ಗಾಡ್ ಫಾದರ್ ಆಗಿ ನಮಗೆ ನಿಂತ್ಕೊಂಡದೇ ಮೂರ್ತಿ ಅಣ್ಣ. ಇವರು 100 ಜನ ಬರ್ತಾರೆ, ಯಾರು ಆಗಿಲ್ಲ, ನಮ್ಗೆ ಯಾರು ಹೆಲ್ಪು ಮಾಡಿಲ್ಲ. ಆಮೇಲೆ ನಮ್ಮ ಅವಶ್ಯಕತೆ ಎಷ್ಟಿರುತ್ತೆ ಅಷ್ಟು ಮಾತ್ರ ಇಟ್ಕೊಂಡಿರ್ತಾರೆ. ನಮ್ಮ ಅವಶ್ಯಕತೆ ಮುಗಿದ್ಮೇಲೆ ನಮ್ಗೇನು ಏನು ಹೆಲ್ಪಿಂಗ್ ನೇಚರ್ ಮಾಡಲ್ಲ. ನಮಗೆ ಪ್ರತಿಯೊಂದು ವಿಷಯದಲ್ಲೂ ಇವತ್ತವರೆಗೆ ಇಲ್ಲಿ ಕರ್ಕೊಂಡ್ಬಿಟ್ಟಾರಂದ್ರೆ ಈ ಅಪ್ಪನೇ. ನಮ್ಗೆ ಯಾರು ಸಾಥ್ ಕೊಟ್ಟಿಲ್ಲ. ಇವತ್ತು ಸಾಥ್ ಕೊಟ್ಟು ಇವತ್ತು ಸಿನಿಮಾ ಕೋರ ಗೆಲ್ತು ಅಂದ್ರೆ ಕ್ರೆಡಿಟ್ ಅಲ್ಲೇ ಅವ್ರಿಗೆ ಹೋಗೋದು. ಹಾಗಾದ್ರೆ ಮೊದಲನೇ ಚಿತ್ರದಲ್ಲೇ ಒಂದು ಒಳ್ಳೆ ನಿರ್ಮಾಪಕರು ನಿಮ್ ಕೈ ಹಿಡಿದ್ರು ಅಂತ. ನಿರ್ಮಾಪಕರು ಅನ್ನೋಕ್ಕಿಂತ ಹೆಚ್ಚಾಗಿ ನಮ್ಮ ಅಣ್ಣನ ತರ ಅಲ್ಲ, ನನ್ನ ತಮ್ಮನ್ ತರ ನೋಡಿ. ಕಿಟ್ಟಿಗೆ ಇಂಥ ಟ್ಯಾಲೆಂಟ್ ಇವ್ರಿಗಿರೋ ಇದೇ ಕಾಂಟ್ಯಾಕ್ಟ್ ಬೇರೆಯವ್ರಿಗೆ ಹಾಕೊಂಡು ಮಾಡ್ಬೋದಿತ್ತು. ಕಿಟ್ಟಿಲಿರೋ ಬೇರೆನೇ ನೆಕ್ಸ್ಟ್ ಲೆವೆಲ್ ಟ್ಯಾಲೆಂಟ್ ಐತೆ, ಬೆಳೆಸಲೇಬೇಕು. ಹೊಸ ಹುಡುಗನ ಇಂಟ್ರೊಡ್ಯೂಸ್ ಮಾಡಿದ್ರೆ ರಿಯಾಲಿಟಿ ಶೋ ಬಿಟ್ಟು ಸಿನಿಮಾ ಅಂತ ಬಂದಾಗ ಸುನಾಮಿ ಕಿಟ್ಟಿ ನಿಲ್ಸ್ತೀನಿ ಅಂತ ಅಡ ತೊಟ್ಟಿರೋದಂದ್ರೆ ಅರ್ಥ ಮಾಡ್ಕೊಳ್ಳಿ. ಸರ್ ಹಾಗೆ ದೈವದ ಬಗ್ಗೆ ಕೋಲಾನ ತೋರಿಸಿದಿರಾ ಅಂತ ಹೇಳಿದ್ರ, ದೈವನ್ ನಂಬಿ ಮಾಡ್ತಿದ್ರ, ದೈವದ ಮೊದಲನೇ 2 ಅಕ್ಷರನ ಇಟ್ಕೊಂಡು ಸಿನಿಮಾ ಮಾಡ್ತಿದ್ದೀರಾ, ಕರೆಕ್ಟ್? ಸೊ ಹಾಗಾದ್ರೆ ಶೂಟಿಂಗ್ ಸೆಟ್ ಅಲ್ಲಿ ಕೂಡ ಕೆಲವೊಂದು ಪವಾಡ ಅದ್ಭುತಗಳು ನಡೆದಿರುತ್ತೆ. ಅದ್ರ ಬಗ್ಗೆ ನಮ್ಮ ಹತ್ರ ಶೇರ್ ಮಾಡೋದಾದ್ರೆ ಮೇಡಮ್, ನಾವು ಒಂದು ಕನಕಪುರ ಫಾರೆಸ್ಟ್ ಒಂದು ಸೆಟ್ ಹಾಕಿದ್ದು, ಇದು ರಿಯಲ್ ಆಗಿ ಹೇಳ್ತೀವಿ. ಶೂಟಿಂಗ್ ಎಲ್ಲ ಮುಗಿದಾದ್ಮೇಲೆ ಹೋಟ್ಲಲ್ಲಿ ಟೀ ಕುಡಿಯೋಕ್ಕಂತ ಬಂದಿದ್ದು. ಟೀ ಕುಡಿಯೋಕೆ ಬಂದಾಗ ನನ್ನ ಫಾರ್ಚುನರ್ ಕಾರ್ ಕೀ ಕಾಣಿಸ್ತಾ ಇಲ್ಲ ಆಯಿತಾ. ಎಲ್ಲರೂ ಹೋಗ್ಬಿಟ್ರು ಮನೆಗೆ. ನಾನು ಡೈರೆಕ್ಟು 4-5 ಜನ ಇದ್ದು, ಕೀ ಹುಡುಕ್ತು ಸಿಕ್ಕಿಲ್ಲ. ಆಮೇಲೆ ನಾನು ಶ್ರೀ ಒಂದು ಕೆಲಸ ಮಾಡು, ಕೊರಗಜ್ಜನಿಗೆ ಪ್ರಾರ್ಥನೆ ಮಾಡ್ಕೊ, 10 ನಿಮಿಷಕ್ಕೆ ಕೀ ಸಿಗುತ್ತೆ ನೋಡು ಅಂತ ಹೇಳಿದೆ. ರಿಯಲಿ ಥ್ಯಾಂಕ್ ಯು ಮೇಡಮ್. ದೇವ್ರನ್ನ ಪ್ರಾರ್ಥನೆ ಮಾಡಿ 10 ನಿಮಿಷಕ್ಕೆ ನಮ್ಮ ಹುಡುಗ ಫೋನ್ ಮಾಡ್ದ, ನಾನು ನಮ್ಮ ಗಾಡೀಲಿ ಕೀ ಇದೆ ಅಂತ ತಂದ್ಕೊಟ್ಟ. ಆಶೀರ್ವಾದದೊಂದಿಗೆ ಬಿಡುಗಡೆ ಆಗೋದಕ್ಕೆ ಸಿದ್ಧವಾಗಿದೆ ಅಂತ ಹೇಳ್ತೀರಾ. ಸೊ ಬರೀ ನಾಯಕ ನಟ ಮತ್ತೆ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿರೋ ಹೊರತಾಗಿ ಸ್ಟಾರ್ ಕಾಸ್ಟ್ ಚೆನ್ನಾಗಿದೆ, ಬಹಳಷ್ಟು ಜನರಿದ್ದಾರೆ ಚಿತ್ರದಲ್ಲಿ. ಸೊ ಅವ್ರಗಳ ಬಗ್ಗೆ ಹೇಳೋದಾದ್ರೆ ಅವ್ರನ್ನ ಲೈನ್ ಅಪ್ ಮಾಡ್ಕೊಂಡಿದ್ದು ಹೇಗಿತ್ತು, ಅದ್ರ ಬಗ್ಗೆ? ಇಲ್ಲ, ಮಠಣ್ಣ ಅಂತಿದ್ದಾರೆ, ಇವ್ರ ತಾತನ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್. ಸೆಟ್ಟಲ್ಲಿ ಎಲ್ಲರೂ ಲಿಸ್ರಿನ್ ಹಾಕೊಂಡು ಹತ್ರ ಲಿಸ್ರಿನ್ ಇಲ್ದೇನೆ ಹೇಳ್ತಾ ಇದ್ರು ಮಠಣ್ಣ ಅವರು. ಆಮೇಲೆ ನಮ್ಮ ಮುನಿಯವರು, ಅವರು ಪಾಪ ಫುಲ್ ಡೇ ಗೋಣಿ ಚೀಲ ಹಾಕೊಂಡು ಈ ಅವ್ರನ್ನ ಒಂದು ಬೇರೆ ಥರನೇ ತೋರಿಸಿದೀವಿ ಆ ಕಾಡಲ್ಲಿ. ನೆಗೆಟಿವ್ ಕ್ಯಾರೆಕ್ಟರ್ ಇಲ್ಲ ಮೇಡಮ್, ಅವರು ಒಂದು ಪಾಸಿಟಿವ್ ಕ್ಯಾರೆಕ್ಟರ್ ಮಾಡಿದರೆ ಎಲ್ಲ ಜನಕ್ಕೆ ಅಟ್ರಾಕ್ಷನ್ ಆಗುತ್ತಿದೆ. ಸೊ ಆ ಮಳೆ ಬಿಸಿಲಲ್ಲಿ ನಿಂತ್ಕೊಂಡು ಕ್ಯಾರವನ್ ಇಲ್ಲದೆ ಆ ಕಾಡು ಮಧ್ಯದಲ್ಲಿ ಪಾಪ ಎಲ್ಲ ಆಮೇಲೆ ಚರಿಷ್ಮಾ, ಸೌಜನ್ಯ, ಆಮೇಲೆ ಈ ನಮ್ಮ ಇವರು ಭಾಸ್ಕರ್ ರಾವು, ಯತಿರಾಜ್ ಅವರು, ಗಣೇಶ್ ರಾವು, ತುಂಬಾ ಮೇಡಮ್. ಇಲ್ಲಿ ಸುನಾಮಿ ಕಿಟ್ಟಿ ಒಬ್ಬ ಹೊಸಬ, ಇನ್ನೆಲ್ಲರೂ ಇನ್ಕ್ಲೂಡಿಂಗ್ ನಾನು ಅಳ್ಬನೆ ಅನ್ಕೊಂಡಿ ಇಂಡಸ್ಟ್ರಿಲಿ ಆಯ್ತಾ. ಬಟ್ ಬೆಳಕಿಗೆ ಬಂದಿಲ್ಲ ಅಷ್ಟೇ. ಐ ಆಮ್ ಆಲ್ಸೋ ಅಳ್ಬನೆ. ಸೊ ಹಂಗಾಗ್ಬಿಟ್ಟು ಪ್ರತಿಯೊಬ್ಬರು ಆ ಕ್ಯಾರೆಕ್ಟ್ರಿಗೆ ಜೀವ ತುಂಬಿದ್ದಾರೆ.
ಓಕೆ ಒಂದೊಂದು ಕ್ಯಾರೆಕ್ಟ್ರು ನೀವು ನೋಡ್ತಿದ್ರೆ ಇದೇನು ಗುರು ಇದು ಯಾವುದೋ ಒಂದು ನಾವು ಫಾರೆಸ್ಟ್ ಬುಡಕಟ್ಟ ಜನ ಒಳಗಡೆ ಹೋಗಿ ಈ ಕತೆ ಎಲ್ಲ ನೋಡ್ಕೊಂಡು ಈಚೆ ಬಂದು ಅನಿಸ್ತದೆ. ಯಾರು ಡ್ರಾಮಾ ಆಕ್ಟಿಂಗ್ ಮಾಡಿಲ್ಲ ಅದರಲ್ಲಿ, ನ್ಯಾಚುರಲ್ ಮಾಡವ್ರೆ. ಹಾಗೆ ಕತೆಗೆ ಹಾಗೆ ಚಿತ್ರಕ್ಕೆ ದ ಕಿಂಗ್ ಇಸ್ ಮ್ಯೂಸಿಕ್. BGM ಶಶಾಂಕ್ ಶೇಷಗಿರಿ ಅವರಿದ್ದಾರೆ, ಮ್ಯೂಸಿಕ್ ನಲ್ಲಿ ಹೇಮಂತ್ ಅವರ ಮ್ಯೂಸಿಕ್ ಇದೆ. ಸೊ ಅವ್ರ ಬಗ್ಗೆ ಕ್ವಿಕ್ ಆಗಿ ಹೇಳೋದಾದ್ರೆ ಮೇಡಮ್, ಶಶಾಂಕ್ ಶೇಷಗಿರಿ ಬಂದ್ಬಿಟ್ಟು ಜಸ್ಟ್ ಅವ್ರು ಒಂದು ಟ್ರೀಸರ್ ಅಷ್ಟೇ ಮ್ಯೂಸಿಕ್ ಮಾಡಿದ್ದು, ಇಡೀ ಸಿನಿಮಾ ಹೇಮಂತೆ ಮಾಡಿರೋದು. ಸಾಂಗು, ರೀ ರೆಕಾರ್ಡಿಂಗು, ತಾಯಿ ಸಾಂಗು, ಸೆಂಟಿಮೆಂಟಲ್ ಬೇರೆ ಲೆವೆಲ್ ಅಲ್ಲಿ ಮಾಡೋರು ಮೇಡಮ್. ಈಗ ನಾವು ಒಂದು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ನ ಕಾಣಬಹುದು, ಆ ಹೇಮಂತ್ ರೂಪದಲ್ಲಿ ಕಾಣಬಹುದು. ಸೂಪರ್. ಆಮೇಲೆ ಎಲ್ಲರ ಶ್ರಮದಿಂದ ಕೋರ ಅದ್ಭುತವಾಗಿ ಮೂಡ್ ಬಂದ್ರು ಚಿತ್ರ ಅಂದ್ರೆ ತಪ್ಪಾಗಲ್ಲ. ಸೊ ಕೊನೆಯದಾಗಿ ನಮ್ಮ ವೀಕ್ಷಕರು ಕೂಡ ಕಾಯ್ತಿರ್ತಾರೆ, ಯಾಕೆ ಚಿತ್ರಮಂದಿರಕ್ಕೆ ಹೋಗಿ ಕೋರಾ ಚಿತ್ರನ ನೋಡ್ಬೇಕು ಅನ್ನೋಂತ ಪ್ರಶ್ನೆಗೆ ಸುನಾಮಿ ಕಿಟ್ಟಿ ಅವರು ಉತ್ತರ ಕೊಡೋದಾದ್ರೆ ಏನ್ ಹೇಳ್ತೀರಿ? ಎಲ್ರಿಗೂ ನಮಸ್ಕಾರ. ಇದೇ ತಿಂಗಳು 18ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತೈತೆ. ಕೋರಾ ನೋಡ್ಬೇಕಾಗಿರೋದು ನೀವು ರಿಯಾಲಿಟಿ ಶೋ ಸುನಾಮಿ ಕಿಟ್ಟಿನ ಯಾವ ತರ ನೋಡಿದ್ದೀರಾ, ಅದನ್ನ ಬಿಟ್ಟು ಕೋರಾ ಅನ್ನೋ ಸಿನಿಮಾದಲ್ಲಿ ಒಂದು ಫೈಟ್ ಆಗಿರ್ಬೋದು, ಒಂದು ತಾಯಿ ಸೆಂಟಿಮೆಂಟ್ ಆಗಿರ್ಬೋದು, ತಂದೆ ತಾಯಿ ಮಗನ ಸೆಂಟಿಮೆಂಟ್ ಆಗಿರ್ಬೋದು, ಒಂದು ಕ್ಯೂಟ್ ಲವ್ ಸ್ಟೋರಿ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ಮಿಕ್ಸ್ ಮಾಡಿ ಒಂದು ಅದ್ಭುತವಾಗಿ ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತ ವರ್ಟರ್ ಶಿವರು ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ಬಂದು ನೋಡಿ. ವರ್ಟನ್ 100 days ಆಗಿತ್ತು. ಕೋರನು ನೀವು ಕೈ ಹಿಡಿದು ಮುಂದೆ ನಡೆಸಿ ಎಲ್ಲ ಶೋಗಳಿಗೆ ವೋಟ್ ಮಾಡಿ ಗೆಲ್ಸಿದ್ದೀರಾ. ಈ ಕೋರನ 18ನೇ ತಾರೀಕು ರಿಲೀಸ್ ಮಾಡ್ತಾರೆ. ನಮ್ಮ ಪಿ ಮೂರ್ತಣ್ಣನವರು ಇಲ್ಲೇ ಪಕ್ಕದಲ್ಲಿದ್ದಾರೆ, ಅವರು ಕಾತುರದಿಂದ ಕಾಯ್ತಿದ್ದಾರೆ. 18ನೇ ತಾರೀಕು ನೋಡಿ. ನೀವು ಕೊಟ್ಟಿರೋಂಥ ದುಡ್ಡಿಗೆ ಮೋಸ ಆಗಲ್ಲ. ಪ್ರತಿಯೊಂದು ವಿಷಯದಲ್ಲೂ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಸುನಾಮಿ ಕಿಟ್ಟಿನ ಒಂದು ಲೆವೆಲ್ ಬೇರೆ ಥರ ನೋಡ್ತೀರಾ, ಅದೇ ಥರ ತೋರಿಸಿದ್ದಾರೆ ಸಿನಿಮಾದಲ್ಲೂ. 18ನೇ ತಾರೀಕು ಬಂದು ನೋಡಿದ್ರೆ ಜನ 100% ಇಷ್ಟಪಡ್ತಾರೆ. ನಮ್ಮ ಕೋರ ಸಿನಿಮಾನ ಗೆಲ್ಲಿಸ್ತಾರೆ ಮೇಡಮ್. ದಟ್ಸ್ ಬ್ಯೂಟಿಫುಲ್ ಸರ್. ಆಸ್ ಅ ಆಕ್ಟರ್ ಪ್ಲಸ್ ಪ್ರೊಡ್ಯೂಸರ್, ಸೊ ಏನಂತ ಹೇಳ್ತೀರಾ ಪ್ರೇಕ್ಷಕರಿಗೆ? ಏನಿಲ್ಲ, ನೀವು ಕೊಡೋ ₹100 ದುಡ್ಡಿಗೆ ನಿಜವಾಗ್ಲೂ ನಿಮ್ಗೆ ಮೋಸ ಪೈಸಾ ವಸೂಲ್ ಮೂವಿ 100%. ನೀವು ಥಿಯೇಟರ್ ಒಳಗಡೆ ಬಂದು ಸಿನಿಮಾ ನೋಡಿ ನೀವೇ ಖುಷಿಯಾಗಿ ಒಳ್ಳೆ ಸಿನಿಮಾ ಮಾಡಿರ ಅಂತ ಹೇಳ್ತೀರಾ. ಮತ್ತೆ ಅವ್ರಿವರು ಕಮೆಂಟ್ಸ್ ಹಾಕ್ತಾರೆ, ಬೈಟ್ಸ್ಕೊ, ಅವೆಲ್ಲ ಬಿಟ್ಬಿಡಿ. ಈಗ ಕನ್ನಡ ಸಿನಿಮಾನ ನಾನು ಕಂಡ ಮಟ್ಟಿಗೆ ಒಳ್ಳೆ ಸಿನಿಮಾ ನಮ್ಮ ಕನ್ನಡಿಗರು ಯಾವತ್ತೂ ಕೈ ಬಿಟ್ಟಿಲ್ಲ, ಗೆಲ್ಸಿದ್ದಾರೆ. ಸೊ ಅದೇ ಥರ ಕೋರ ನಿಮ್ಮ ಸಿನಿಮಾ, ನಾವೆಲ್ಲ ನಿಮ್ಮ ಮನೆ ಮಕ್ಕಳು, ದಯವಿಟ್ಟು ಒಂದ್ಸರಿ ಬಂದು ಸಿನಿಮಾ ನೋಡಿ, ಇಡೀ ನಮ್ಮ ತಂಡನ ಗೆಲ್ಸಿ. ನೀವು ಒಂದು ಕನ್ನಡ ಸಿನಿಮಾ ಗೆಲ್ಸಿ ಒಬ್ಬ ಪ್ರೊಡ್ಯೂಸರ್ ಬದುಕ್ತಾನೆ, ಡೈರೆಕ್ಟ್ರು ಬದುಕ್ತಾನೆ, ಅಲ್ಲಿರ್ತಕ್ಕಂಥ ಎಲ್ಲ ಕಲಾವಿದರು ಬರ್ತಾರೆ, ಇಂಡಸ್ಟ್ರಿ ಬದುಕ್ತದೆ, ಒಂದಷ್ಟು ಕಾರ್ಮಿಕರು ಮತ್ತೆ ಜೀವನ ಮಾಡ್ತಾರೆ. ಸೊ ಇಷ್ಟೆಲ್ಲ ಎಫೆಕ್ಟ್ ಮೇಡಮ್. ಒಂದೇಳ 120 ದಿವಸ ಶೂಟಿಂಗ್ ಮಾಡಿರ್ತೀವಿ ಆಯಿತಾ, 3 ವರ್ಷ ಕಷ್ಟಪಟ್ಟಿರ್ತೀವಿ, 2 ಅವರ್ 24 ನಿಮಿಷ ನೀವು ಬಂದು ಸಿನಿಮಾ ನೋಡಿ. ನೀವು ಕೊಡೋ ರಿಸಲ್ಟಲ್ಲೇ ಬೇರೆಯವ್ರ ಸಿನಿಮಾ ಬರೋದು. ದಯವಿಟ್ಟು ಒಂದ್ಸರಿ ಸಿನಿಮಾ ಬಂದು ನೋಡಿ. ತಪ್ಪಾಗಿದ್ರೆ ನೀವು ನಮ್ಮ ಬಗ್ಗೆ ಮಾತಾಡಿ. ಒಳ್ಳೆ ಸಿನಿಮಾ ಮಾಡಿದ್ದೀವಿ. ನಮ್ಮ ನೆಲದ ಕತೆ, ಮಣ್ಣಿನ ಕತೆ, ಎಲ್ಲ ದೇವತೆಗಳನ್ನ ಅಲ್ಲಿ ಕೋಲ ಮಾಡಿಸಿ ಒಂದೊಳ್ಳೆ ಕಂಟೆಂಟ್ ಓರಿಯೆಂಟ್ ಸಿನಿಮಾ ಅಂತ ಹೇಳ್ತೀವಲ್ಲ, ಅದು ಕೋರನೆ. ದಯವಿಟ್ಟು ಬಂದು ನೋಡಿ. ತೆಲುಗು ತಮಿಳಲ್ಲೂ ಸೇಮ್ ಟೈಮ್ ರಿಲೀಸ್ ಇಲ್ಲ? ಮೇಡಮ್ 1 ವೀಕ್ ಆದ್ಮೇಲೆ 18 ಕನ್ನಡ ರಿಲೀಸು, ಮತ್ತೆ 25ಕ್ಕೆ ತೆಲುಗು ರಿಲೀಸು. ಮೇಡಮ್ ನಾವು ಇವತ್ತು ಆಲ್ರೆಡಿ ಎಲ್ಲ ಇಡೀ ಕರ್ನಾಟಕದಲ್ಲಿ 100 ಥಿಯೇಟರ್ ರಿಲೀಸ್ ಆಗ್ತದೆ. 100 ಥಿಯೇಟರ್ ಕೋರ ಜಾತ್ರೆ ಮಾಡ್ತೀವಿ, ಕೋರ ಹಬ್ಬ ಮಾಡ್ತಾ ಇದೀವಿ. ವಾಲಂಟಿಯರ್ ನಮ್ಮ ಹುಡುಗರು ಎಲ್ಲ ಕಡೆ ಬ್ಯಾನರು ಕಟೌಟರ್ ಆಗಿ ಎಲ್ಲ ಕಡೆ ಟಮಟೆ ಮಾಡಿ ಅಲ್ಲಿ ಕಲಾ ತಂಡಗಳು ತರಿಸಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ನಾವು ಮೇನ್ ಥಿಯೇಟರ್ಸ್ ಅನುಪಮ ರಿಲೀಸ್ ಮಾಡ್ತೀವಿ. 200 ಕಲಾ ತಂಡ ತರಿಸ್ತಾ ಇದ್ದೀವಿ. ಪೂಜೆ ಕುಣಿತ, ಡೊಳ್ಳು ಕುಣಿತ, ಕೀಲು ಕುದುರೆ, ವೀರಗಾಸೆ, ಆಮೇಲೆ ಥಿಯೇಟ್ರಿಗೆ ಅವತ್ತು ತಾಯಿ ಅಣ್ಣಮ್ಮ, ಬೆಂಗಳೂರು ನಗರ ಅಣ್ಣಮ್ಮ ತಾಯಿನ ಥಿಯೇಟ್ರಿಗೆ ತೊಗೊಂಡು ಹೋಗ್ತಾ ಇದೀವಿ. ಸೊ ಇಷ್ಟೆಲ್ಲ ಒಂದು ಹಬ್ಬದ ಒಂದು ಸಡಗರ ಇಟ್ಕೊಂಡಿದ್ದೀವಿ ಮೇಡಮ್. 100% ನಮ್ಗೆ ಕಾನ್ಫಿಡೆನ್ಸ್ ಇದೆ, ಗೆಲ್ತೀವಿ ಅಂತ ಆಯ್ತಾ. ಯಾಕಂದ್ರೆ ಒಳ್ಳೆ ಸಿನಿಮಾ ಮಾಡಿದ್ರೆ ಯಾವತ್ತು ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ಕೈ ಬಿಡಲ್ಲ ಅಷ್ಟೇ. ನಾವು ನಂಬಿರೋದು ಜನಗಳನ್ನ ಆಯ್ತಾ. ನಮ್ಮ ಜನ ನಮ್ಮನ್ನು ಕಾಪಾಡ್ತಾರೆ. ಒಳ್ಳೆ ಸಿನಿಮಾ ಮಾಡಿದ್ವಿ. ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್ ನನ್ನ ಜಾಯ್ನ್ ಆಗಿದ್ದಕ್ಕೆ. ಬಹಳ ಖುಷಿ ಆಯ್ತು ತಮ್ಮ ಹತ್ರ ಮಾತಾಡಿ. ಸೊ ಇದೇ ತಿಂಗಳು 18ನೇ ತಾರೀಕು ದೈವದ ಆಶೀರ್ವಾದ ಪಡ್ಕೊಂಡು ಅಭಿಮಾನಿ ದೇವರುಗಳ ಕನ್ನಡದ ಜನತೆಯ ಆಶೀರ್ವಾದ ಕೇಳ್ತಾ ಕೋರಾ ಚಿತ್ರ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗ್ತಿದೆ. ಸೊ ಬಂದು ಥಿಯೇಟರ್ನಲ್ಲೇ ಚಿತ್ರ ನೋಡಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ಕೊಡ್ತಾ ಇದ್ದೀನಿ ಅಲಾಂಗ್ ವಿತ್ ಕೋರಾ ಟೀಮ್. ಸೊ ಸ್ಟೇ ಟ್ಯೂನ್ ಟು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.